ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರು ಮತ್ತು ನನ್ನ ಪ್ರೀತಿಯ ಎಲ್ಲ ಕನ್ನಡ ಜನತೆಗೆ ವಂದಿಸುತ್ತಾ ಮೊಟ್ಟ ಮೊದಲನೇ ಬಾರಿಗೆ ನನ್ನ ಕುಲ ದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಮೇಷರಾಶಿ ಬಗ್ಗೆ ನೋಡಿದ್ದೀವಿ, ವೃಷಭ ರಾಶಿಯ ಬಗ್ಗೆ ನೋಡಿದ್ದೀವಿ, ಮಿಥುನ ರಾಶಿಯ ಬಗ್ಗೆ ನೋಡಿದ್ದೀವಿ, ಕರ್ಕಾಟಕ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಧನುಸ್ಸು ರಾಶಿ, ಮಕರ ರಾಶಿ. ಇವತ್ತು ಕುಂಭ ರಾಶಿಯ ಬಗ್ಗೆ ನೋಡೋಣ. ಕುಂಭ ನಿಮಗೆ ಹೇಳ್ಬೇಕಾದ್ರೆ ಅರ್ಥ ಆಗುತ್ತೆ. ಕುಂಭ ಇದಕ್ಕೇನಾಗ್ತೀವಿ, ಅಕ್ವೈರಿಯಸ್ ಅಂತ ನಾವು ಕರಿತೀವಿ. ಕುಂಭ ಅಂದ್ರೇನು ಮಡಕೆ, ಕುಡುಕೆ ನೋಡಿ ಹಿಂಗಿರುತ್ತಲ್ಲ ಮಡಕೆ. ಕುಂಭ ಅಂದ್ರೇನು ಮಡಕೆ, ಕೂತ್ಕೊಂಡಿರೋದು ಒಂದು ಜಾಗದಲ್ಲಿ ನೋಡಿ. ಇವರೆಲ್ಲ ಕುಂಭ ರಾಶಿಯನ್ನು ಕುಳಿತುಕೊಳ್ಳೋರು, ಸೋಂಬೇರಿಗಳು ಅಂತಲೇ ಹೇಳ್ಬಿಡುತ್ತದು. ಸ್ವಲ್ಪ ಆಕ್ಟಿವ್ ಇರಲ್ಲ. ಯಾಕೆ? ಇದಕ್ಕೆ ಅಧಿಪತಿ ಯಾರು? ಶನಿ. ನೋಡಿ, ಕುಂಭ ರಾಶಿಗೆ ಅಧಿಪತಿ ಶನಿ ಅಧಿಪತಿಯಾಗಿರೋದ್ರಿಂದ ಇಲ್ಲಿ ಶನಿ ಬಂದು ನಿಧಾನ ಸ್ವಭಾವವನ್ನು ಉಳ್ಳಂಥವನು, ನಿಧಾನಗತಿ. ನೋಡಿ, ನೀವು ಪ್ಲಾನೆಟಲ್ಲಿ ಯಾವುದೇ ತಗೊಳ್ಳಿ, ಈಗ ನೀವು ಚಂದ್ರನ್ನ ತಗೊಳ್ಳಿ. ಚಂದ್ರ ಅತಿ ಹೆಚ್ಚು ಬೇಗ ನಮ್ಮ ಎಲ್ಲ ರಾಶಿಚಕ್ರವನ್ನು ತಿರ್ಕೊಂಡ್ಬರೋದು ಯಾರು ಅಂದರೆ ಅದು ಚಂದ್ರ. ಅದೇ ಅತಿ ಹೆಚ್ಚು ಚಂದ್ರ ಇರಬಹುದು, ನಮ್ಮ ಸೂರ್ಯ ಇರಬಹುದು, ನಮ್ಮ ಮಂಗಳ ಇರಬಹುದು. ನೀವು ಯಾವುದೇ ಗ್ರಹಗಳನ್ನು ತಗೊಳ್ಳಿ, ಅವರು ಬೇಗ ತಿರುಗ್ತಾ ಇರ್ತಾರೆ. ತುಂಬ ಸ್ಲೋ ಮೂಮೆಂಟಲ್ಲಿ ತಿರುಗುವುದು ಅಂದರೆ ನಮ್ಮ ಶನಿ ಮಾತ್ರ. ಅದಕ್ಕೆ ಕುಂಭ, ಮಕರ ಎರಡೂ ರಾಶಿಗೆ ಶನಿನೇ ಅಧಿಪತಿ ಆಯಿತು. ಇವರು ನಿಧಾನ, ಆದರೆ ಸ್ಪಷ್ಟತೆ ಜಾಸ್ತಿ ಇರುತ್ತೆ ಇವರಲ್ಲಿ, ನಿಯತ್ತು ಜಾಸ್ತಿ ಇರುತ್ತೆ ಇವರಲ್ಲಿ. ಕುಂಭ ರಾಶಿಯವರು ಬಡಬಡ ಅಂತ ಮಾತಾಡ್ಬಿಡ್ತಾರೆ. ಎಲ್ಲನೂ ಏನು ಹಿಡ್ಕೊಳ್ಳಲ್ಲ ಮನಸ್ಸಲ್ಲಿ. ಬೇರೆಯವರು ಅದನ್ನು ಮಿಸ್ಗೈಡ್ ಮಾಡ್ಕೊತಾರೆ, ಮಿಸ್ಯೂಸ್ ಮಾಡ್ಕೋತಾರೆ. ಇವರು ಅದು ಒಂದು ಸ್ವಲ್ಪ ಸೋಂಬೇರಿಗಳು ಕೂಡ. ಇವರು ಜೋನ ಜಾಸ್ತಿ ಮಾಡ್ತಾರೆ, ನಿಧಾನ ಮಾಡಿದ್ರಾಯ್ತು. ಹೋಗಮ್ಮ ಒಂದು ಸೋಪ್ ತಗೊಬರುವಂತ 10 ಸತಿ ಹೇಳ್ಬೇಕು, ಒಂದು ಸತಿ ಹೋಗ್ತಾನೆ. ಅವ್ರ ಮಗಳಿಗೆ ಬಿಡಮ್ಮ, ಬೆಳಿಗ್ಗೆ ಎದ್ದು ಮಾಡ್ಕೊಂಡ್ರಾಗತ್ತೆ, ಬೆಳಗ್ಗೆ ಎದ್ದು ಮತ್ತೆ ಆಗ ಅರ್ಜೆಂಟಿಗೆ ಪರದಾಡ್ತಾ ಇರ್ತಾರೆ. ಈ ಥರ ಮನಸ್ಥಿತಿಯ ಉಳ್ಳವರಾಗಿರುತ್ತಾರೆ. ಹಾಗಾಗಿ ಕುಂಭ ರಾಶಿಯವರನ್ನು ಗಡಿಗೆ ಅಥವಾ ಕುಂಭ ಅಂತ ಕರಿತೀವಿ ನಾವು. ಇವರ ಯೋಗಕಾರಕಗಳು ಹೇಗಿರುತ್ತೆ, ಇವರು ಹೇಗೆ ಬದುಕು ಬರ್ತಾರೆ, ಇವರು ಹೇಗೆ ಇರ್ತಾರೆ ಜೀವನದಲ್ಲಿ ಅಂತ ನೋಡೋದೇ ಆದರೆ, ಇವರು ನೀಲಿ ವರ್ಣದ ಬಟ್ಟೆಗಳನ್ನು ಧರಿಸುವುದು ತುಂಬ ಉತ್ತಮ. ಇವರಿಗೆ ನೀಲಿ ಅಂತ ಕರಿತೀವಿ. ನೇರಳೆ, ನೀಲಿ, ಬ್ಲೂ ಬರಲ್ಲ, ನೇರಳೆ, ನೀಲಿ ಕಲರ್ ಅಂತೀವಲ್ಲ, ಆ ನೀಲಿ, ಲೈಟ್ ನೀಲಿ ಯೂಸ್ ಮಾಡಿದ್ರು ಕೂಡ ಇವ್ರಿಗೆ ಚೆನ್ನಾಗಿರುತ್ತೆ. ಓಕೆನಾ? ಹಾಗಾಗಿ ಇವರು ಅದೇ ಥರದ ಕಲರ್ನ ಇವರು ಜಾಸ್ತಿ ಯೂಸ್ ಮಾಡೋದು ಕೂಡ ಉತ್ತಮ. ಇವರ ಯೋಗಗಳು ಹೇಗಿರುತ್ತೆ, ಇವರು ಎಜುಕೇಷನ್ ಹೇಗಿರುತ್ತೆ, ಮತ್ತು ಇವರ ಜೀವನ ಸಂಗಾತಿ ಹೇಗಿರ್ತಾರೆ, ಮತ್ತು ಇವರ ಲೈಫ್ ಹೇಗಿರುತ್ತೆ, ಟೋಟಲ್ ಇವರು ಓವರಲ್ ಲೈಫ್ ತೊಗೊಂಡ್ರೆ ಹೇಗಿರುತ್ತೆ ಅಂದರೆ, ಇವರು ಎಜುಕೇಷನ್ ಇವರು ಒಂದು ಸ್ವಲ್ಪ ಇವರು ಅವಾಗಲೂ ಈಕ್ವಾಲಿಟಿ ಇಷ್ಟಪಡ್ತಾರೆ. ಇವರು ಒಬ್ರಿಗೆ ಹೆಚ್ಚು ಒಬ್ರಿಗೆ ಕಮ್ಮಿ ಕೊಡೋಂಗಿಲ್ಲ, ಇವ್ರಿಗೆ ಇಷ್ಟ ಆಗಲ್ಲ. ಇವ್ರೇನು ಗೊತ್ತಾ, ಯಾವಾಗಲೂ ಒಂದೇ ಸಮನಾಗಿರಬೇಕು, ಸಮಾನಾಂತರವಾಗಿರಬೇಕು ಎಲ್ಲರೂ ಅನ್ನೋ ಭಾವನೆ ಇವರಲ್ಲಿರುತ್ತೆ. ಇವರು ಯಾವಾಗಲೂ ಈಕ್ವಲಿಸಮ್ ಇಷ್ಟಪಡ್ತಾರೆ. ಅವ್ರಿಗೆ ಜಾಸ್ತಿ ಒಬ್ರಿಗೆ ಕಮ್ಮಿ ಕೊಡೋಂಗಿಲ್ಲ. ಮನೇಲೂ ಅಷ್ಟೇ, ಅವನು ಕಿರಿ ಮಗ ಚಿಕ್ಕವನು ಒಂದು ಸ್ವಲ್ಪ ಜಾಸ್ತಿ ಕೊಟ್ಟರೆ ಅವನಿಗೆ ಯಾಕೆ ಜಾಸ್ತಿ ಕೊಟ್ಟೆ, ಕಿತ್ತಾಟ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದಲೇ. ಇವರು ಯಾವಾಗಲೂ ನ್ಯಾಯ, ನೀತಿ, ಧರ್ಮ, ನಿಷ್ಠೆ ಇದಕ್ಕೆಲ್ಲ ಅರ್ಹರು ಅಂದರೆ ಈ ಕುಂಭ ಲಗ್ನದಲ್ಲಿ, ಕುಂಭ ರಾಶಿಯಲ್ಲಿ ಜನಿಸಿದವರು, ಕುಂಭ ಲಗ್ನದಲ್ಲಿ ಜನಿಸಿದವರು. ಕುಂಭ ಅಂದರೆ ಇವ್ರಿಗೆ ಯಾರು ಆ ರಾಶಿ ನಕ್ಷತ್ರದಲ್ಲಿ ಅಧಿಪತಿಗಳಾಗಿರ್ತಾರೋ ಅವರೆಲ್ಲರೂ ಕೂಡ, ಈ ಕುಂಭದಲ್ಲಿದ್ದವರು ಕೂಡ ತುಂಬ ಚೆನ್ನಾಗಿ ಓದುವಂಥವರಾಗಿರ್ತಾರೆ. ಸ್ವಲ್ಪ ನೆಗ್ಲೆಕ್ಟನ್ನ ಬಿಟ್ಟರೆ ಇವರು ತುಂಬ ಅತ್ಯುತ್ತಮವಾಗಿ ಓದ್ಬೋದು. ಇವರು ಸ್ವಲ್ಪ ನೆಗ್ಲೆಕ್ಟ್ ಜಾಸ್ತಿ ಮಾಡ್ತಾರೆ ಇವರು. ಆಮೇಲೆ ಇವರಿಗೆ ಬೇಗ ನೋಡಿ, ಆದರೆ ಇವ್ರಿಗೆ ಬೇಗ ಕೆಲಸಗಳು ಸಿಗೋದು ಜಾಸ್ತಿ. ಇವರಿಗೆ ಬೇರೆ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಕ್ಸ್ಪೆಕ್ಟೆಡ್ ಎರಡೂ ಇರುತ್ತೆ ಇವರಿಗೆ ಬೇಗ ಮತ್ತು ಕೆಲಸ ಸಿಗೋ ಅಂಥ ಯೋಗಗಳು ಇವ್ರಿಗೆ ಬೇಗ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಇವರು ಅಬ್ರಾಡ್ ನೋಡಿ, ಮಕರ ಮತ್ತು ಕುಂಭ ರಾಶಿಯವರು ಶನಿ ಎಲ್ಲಿ ಅಧಿಪತಿ ಇರ್ತಾನೋ ಅವ್ರಿಗೆ ಫಾರಿನ್ ಟೂರು ಮತ್ತು ಔಟ್ ಆಫ್ ಸ್ಟೇಟು ಹೋಗುವಂಥ ಯೋಗಗಳು ಜಾಸ್ತಿ ಇರುತ್ತೆ. ಮತ್ತು ಸ್ಪೋರ್ಟ್ಸ್ಗಳಿರ್ಬೋದು, ಅದು ಕೂಡ ಇವ್ರಿಗೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಇವರಿಗೆ ಒಂದು ಸ್ವಲ್ಪ ಹೊಟ್ಟೆಗೆ ಸಂಬಂಧಿತ ನೋವುಗಳು ಜಾಸ್ತಿ ಇರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಇವ್ರಿಗೆ ಜಾಸ್ತಿ ಒಂದು ಸ್ವಲ್ಪ ನೋವಿದ್ದೇ ಇರುತ್ತೆ. ಇವ್ರಿಗೆ ಆರೋಗ್ಯ ಅಷ್ಟೊಂದು ಉತ್ತಮವಾಗಿರಲ್ಲ. 100% ತೊಗೊಂಡ್ರು, ಲೈಫ್ ಹಿಸ್ಟ್ರಿ ತೊಗೊಂಡ್ರು ಕೂಡ ಇವ್ರಿಗೆ ಏನಾದರೂ ಒಂದು ನೋವು ಅಂತ ಹೇಳ್ತಾನೆ ಇರ್ತಾರೆ. ಅವರು ಸುಮ್ಮನೆ ಇರೋ ಕ್ಯಾಟಗರಿಯವ್ರು ಅಲ್ವೇ ಅಲ್ಲ. ಇವ್ರಿಗೆ ಜಾಸ್ತಿ ಬರೋದು ಉದರ ಬೇನೆ,
ಉದರ ವೇನೆ ತುಂಬ ಜಾಸ್ತಿ ಇರುತ್ತೆ, ಮತ್ತು ಹೊಟ್ಟೆಗೆ ಸಂಬಂಧಿಸಿದ್ದು ಗ್ಯಾಸ್ಟ್ರಿಕ್ಗಳು ಇದು ಜಾಸ್ತಿ ಇರುತ್ತೆ ಇವರಿಗೆ. ಅದಲ್ಲದೆ ಇವರು ಸ್ವಲ್ಪ ಏನಂದರೆ ಶೂದ್ರ ಅಂದರೆ ಇವರು ಕೆಳಮಟ್ಟದ ಕೆಲಸಗಳನ್ನು ಅತಿ ಹೆಚ್ಚು ಇಷ್ಟಪಡ್ತಾರೆ. ಅವರು ಕೆಳಮಟ್ಟದಲ್ಲಿ ಇವರು ಎಲ್ಲೇ ಹೋದ್ರೂ ನಾನು ಕ್ಲೀನಾಗಿ ಇಟ್ಕೋಬೇಕು, ಕ್ಲೀನ್ ಇರಬೇಕು, ಜವಾಬ್ದಾರಿ ಜಾಸ್ತಿ ಇರುತ್ತೆ ಇವ್ರಿಗೆ. ಎಲ್ಲಿಗೆ ಹೋದ್ರೂ ಜವಾಬ್ದಾರಿ ಜಾಸ್ತಿ ಇರುತ್ತೆ ಇವರಿಗೆ. ಕಷ್ಟಗಳೇ ಜಾಸ್ತಿ ಬರ್ತಾ ಇರುತ್ತೆ, ಬಟ್ ಇವರು ಚೆನ್ನಾಗಿರ್ತಾರೆ ಲೈಫ್ ಲಾಂಗ್. ಕಷ್ಟಗಳು ಅಂದರೆ ಇವರಿಗೆ ಫೈನಾನ್ಷಿಯಲಿ ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ಗಳು ಆಗ್ತಾನೆ ಇರುತ್ತೆ ಇವ್ರ ಲೈಫಲ್ಲಿ. ಇವ್ರು ಯಾವಾಗಲೂ ಸದೃಢವಾಗಿದ್ದೀವಿ ಅಂತ ಹೇಳೋದೇ ಇಲ್ಲ. ಎಲ್ಲರೂ ಒಂದು ಕಡೆ ಪ್ರಾಬ್ಲಮ್, ಇವರಿಗೆ ಏನಾದ್ರು ಒಂದು ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಇವರಿಗೆ. ಹಾಗಾಗಿ ಇವರು ಅತಿ ಹೆಚ್ಚು ಶನಿದೇವರ ದೇವಾಲಯಕ್ಕೆ ಹೋಗ್ಬೋದು, ಅಥವಾ ಹನುಮಂತನ ದೇವಾಲಯಕ್ಕೆ ಹೋಗೋದು ಕೂಡ ಅತ್ಯುತ್ತಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹನುಮಂತನಿಗೆ ಏನೇನು ಇಷ್ಟ ಅಂತ ತಿಳ್ಕೊಂಡು ಹನುಮಂತನಿಗೆ ನೀವು ಅದನ್ನು ಕೊಡ್ತಾ ಬಂದರೆ ನಿಮ್ಮ ಒಂದು ಸ್ವಲ್ಪ ಈ ಸಂಕಷ್ಟಗಳಿಂದ ಪಾರಾಗ್ತೀರಾ ಕೂಡ ನೀವು. ಆ ನಂತರ ನೀವು ಈ ನವಗ್ರಹ ದೇವಸ್ಥಾನಗಳಿಗೆ, ದೇವಸ್ಥಾನಗಳಿಗೆ ಹೋಗಿ ಶನಿದೇವರನ್ನ ನೋಡಿ ಬರುವುದು ಕೂಡ ನಿಮಗೆ ಉತ್ತಮ. ಅದರ ಜೊತೆಗೆ ನೀವು ಎಳ್ಳು ದೀಪಗಳನ್ನು ಹಚ್ಚೋದು, 9 ಬತ್ತಿಗಳ ಎಳ್ಳು ದೀಪಗಳನ್ನ ಹಚ್ಚೋದು, ಕೈ ಎಣ್ಣೆ ಅಂತ ಕರಿತೀವಿ ನಾವು, ಹರಳೆಣ್ಣೆ ಅಂತ ಕರಿತೀವಿ. ಆ ಹರಳೆಣ್ಣೆ ದೀಪವನ್ನು ಹಚ್ಚುವಂಥದ್ದು ಶನಿದೇವರಿಗೆ ಅತ್ಯುತ್ತಮ. ಅದ್ರ ಜೊತೆಗೆ ಉತ್ತಗಳಿಗೆ ಹೋಗ್ಬಿಟ್ಟು ಈ ಎಳ್ಳು ಬರುತ್ತೆ, ಕರಿ ಎಳ್ಳು ಬರುತ್ತೆ, ಆ ಎಳ್ಳು ಜೊತೆಗೆ ಬೆಲ್ಲ ಅಥವಾ ಸಕ್ಕರೆ ಅಥವಾ ಅಕ್ಕಿ ಮಿಕ್ಸ್ ಮಾಡಿ ಈ ಉತ್ತುಗಳ ಹತ್ರ ಇರುವೆಗಳೆಲ್ಲ ಓಡಾಡ್ತಾವೆ ನೋಡಿ, ಕಪ್ಪು ಇರುವೆಗಳು, ಅದೆಲ್ಲ ಹಾಕೊಂಡ್ಬರೋದು ಇವರಿಗೆ ಇನ್ನೂ ಉತ್ತಮವಾದಂತಹ ಇವರಿಗೆ ಯೋಗಗಳನ್ನ ದೇವರು ಪ್ರತಿಪಾದಿಸ್ತಾನೆ, ಅವರಿಗೆ ಕೊಡ್ತಾನೆ. ಮತ್ತು ಇವರು ಆದಷ್ಟು ಇವರು ಎಲ್ಲರನ್ನೂ ನಂಬಿ ಮೋಸ ಹೋಗುವಂಥ ಒಂದು ಇವ್ರ ಕ್ಯಾರೆಕ್ಟರ್ ಹೆಂಗಿದೆ, ನಂಬೋದು ಜಾಸ್ತಿ. ಇವರು ಕುಂಭರಾಶಿ ನಂಬಿಕೆ, ನಂಬೋದು ಮೋಸ ಹೋಗ್ತಾರೆ, ಕೊಡ್ತಾರೆ ಮೋಸ ಹೋಗ್ತಾರೆ, ನಂಬ್ತಾರೆ ಮೋಸ ಹೋಗ್ತಾರೆ. ಇವ್ರಿಗೆ ಇದೇ ಆಗ್ತಾ ಇರ್ತಾರೆ. ಇವ್ರು ಮತ್ತೂ ಬುದ್ಧಿಯ ಕಲಿಯಲ್ಲಿ ಅವರು ಅದೇ ಕೆಲಸ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ. ಅವರು ಅದು ಮೋಸ ಮಾಡಿರ್ತಾರೆ, ಮತ್ತು ಇನ್ನೊಂದು ನಂಬ್ತಾರೆ, ಮತ್ತೆ ಮೋಸ ಹೋಗ್ತಾರೆ. ಇದೇ ಜೀವನದಲ್ಲಿ ಅಪ್ ಆ್ಯಂಡ್ ಡೌನ್ ಇವರಿಗೆ ಜಾಸ್ತಿ ಹೊಡೆತ ಕೊಡ್ತಾನೆ ಇರುತ್ತೆ. ಇವರು ಯಾರನ್ನು ಅಷ್ಟಾಗಿ ನಂಬದೆ ಅವರನ್ನು ಯೋಚಿಸಿ ನಿರ್ಧರಿಸಿ ಇವರು ಒಂದು 10-4 ಸಾರಿ ಯೋಚನೆ ಮಾಡಿ ಅವ್ರ ವೆದರ್, ಅವ್ರ ಗುಡ್ಡೋ ಬೇಡೋ ಅವ್ರ ಬಗ್ಗೆ ತಿಳ್ಕೊಂಡು ಆನಂತರ ಮುಂದುವರೆದ್ರೆ ಅತ್ಯುತ್ತಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರಿಗೆ ಅದನ್ನೆಲ್ಲ ಓವರಾಲ್ ಆಗಿ ನೋಡೋಕೆ ಹೋದರೆ ಇವರ ಲೈಫು ತುಂಬ ಚೆನ್ನಾಗಿರುತ್ತೆ, ಆನೆಸ್ಟ್ ಆಗಿರ್ತಾರೆ, ಸತ್ಯವಂತರಾಗಿರ್ತಾರೆ. ಎಲ್ಲರೂ ಇವರಿಗೆ ಗೌರವಗಳನ್ನ ಕೊಡ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ ಕೂಡ ಇವ್ರನ್ನ. ಇವರು ಜನಪ್ರಿಯರಾಗಿರ್ತಾರೆ, ಮತ್ತು ರಾಜಕಾರಣಿಗಳು ಆಗ್ತಾರೆ, ಮತ್ತು ಸಂಸದರುಗಳು ಆಗ್ತಾರೆ, ಮತ್ತು ಎಲ್ಲ ಥರದ ಯೋಗಗಳು ಇವ್ರಿಗೆ ಇರುತ್ತೆ. ಅದು ಸ್ವಲ್ಪ ಸೋಂಬೇರಿಗಳು ಒಂದು ಬಿಟ್ಟರೆ ಎಲ್ಲ ಕೂಡ ಚೆನ್ನಾಗಿರುತ್ತೆ. ಇವರು 7 ಮುಖ್ಯ ರುದ್ರಾಕ್ಷಿ ಧಾರಣೆ ಮಾಡಿರೋ ಅತ್ಯುತ್ತಮ ಇವರು, ಅಥವಾ ಗ್ರೀನ್ ಎಮರಾಲ್ಡ್ ಅನ್ನು ಕೂಡ ಯೂಸ್ ಮಾಡ್ಬೋದು ಇವರು. ಇವರ ರಾಶಿಗೆ ಬಂದರೆ ನೀಲಿ ವರ್ಣ, ನೀಲಿನ ಇವರ ರಾಶಿ ಚಕ್ರಕ್ಕೆ ನೀಲಿ ವರ್ಣವನ್ನು ಇವರು ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ತಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊತೀನಿ.